ನಮಸ್ಕಾರ ಎಲ್ರಿಗೂ, ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು MS ವ್ಲಾಗ್. ನಮ್ಮದು ಸ್ಕೆಡ್ಯೂಲ್ ಹಿಂಗೆ ಮಂಡೇ, ವೆನಸ್ಡೇ, ಫ್ರೈಡೇ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಅಂತ ಹೇಳಿದ್ವಿ. ಅಂದಮೇಲೆ ವೀಡಿಯೋನ ಅಪ್ಲೋಡ್ ಮಾಡಬೇಕು, ಅದು ನಮ್ಮ ಕೆಲಸ. ನೋಡೋದು ನಿಮ್ಮ ಕೆಲಸ. ನೋಡಿ, ನೀವು ಯಾರು ವೀಡಿಯೋಸ್ ನೋಡ್ತಿಲ್ಲ ನಂಗೆ ಗೊತ್ತು, ಬಟ್ ನೋಡೋ 50 ಜನಕ್ಕಾದರೂ ನಾವು ನಿಯತ್ತಾಗಿರ್ಬೇಕಂತ ಹೇಳ್ಬಿಟ್ಟು SRK ಆರ್ಕೇಡ್ ಅಂತ ಇದನ್ನು ನಾನು ಪ್ರಮೋಟ್ ಮಾಡ್ತಿಲ್ಲ, ಏನು ಮಾಡ್ತೀರಾ, ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ. ಮೂವಿಯದ್ದು ರಿವ್ಯೂ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ನಾನು. ಇದು ಮೂವಿಯ ರಿವ್ಯೂ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇಲ್ಲ. ಮೂವಿನ ರಿವ್ಯೂ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಇರುವಂಥ ಪರ್ಸನ್ ನಾನಲ್ಲ. ನನಗೆ ಮೂವಿ ಮಾಡಬೇಕಂತ ಒಂದು ಆಸೆ. ಫ್ಯೂಚರ್ ಡೈರೆಕ್ಟರ್ ಬರೀ ಇಂಥದೆಯ ಈ ಲವ್ ಕಂಟೆಂಟಿಗೆ ನಾವು ಹೋಗೋದು ಬೇಡ ಅಂತ ಅನ್ಕೊಂಡೆ. ಈ ಮೂವಿ ಬಂದ್ಬಿಟ್ಟು ಲವ್ ಬಗ್ಗೆ. ಎಷ್ಟು ಸರಿ ಅಂತ ಹೇಳೋದು, ನಾವು ಸಿಂಗಲ್ ಆಗಿರೋರಿಗೆ ಸಿಂಗಲ್ ಅವ್ರಿಗೆ ಏನು ಸ್ಟೋರಿ ಬೇಕು ಆ ಸ್ಟೋರಿ ನೋಡ್ಕೊಂಡು ತಿಕ್ಕ ಮುಚ್ಕೊಂಡಿರು ಅಂತ ಅನ್ಕೊಂಡ್ರೆ ಚೇಂಜ್ ಆಗ್ಬಿಡ್ತು. ಈಗ ಬೇಜಾರಾಯ್ತಾ, ಖುಷಿ ಆಯ್ತಾ, ಏನೇ ಆದ್ರೂ ಸೀದಾ ಎದ್ದು ಮೂವಿ ನೋಡಕ್ ಹೋಗ್ಬಿಡ್ತೀನಿ. ಬೇಜಾರಾದಾಗ ಮೂವಿಗೆ ಏನಕ್ಕೆ ಬರ್ತೀನಿ ಅಂತ ಹೇಳಿದ್ರೆ 3 hours ಹೆಂಗೆ ಹೋಗುತ್ತೆ ಅಂತಲೇ ನಮ್ಗೆ ಗೊತ್ತಿರಲ್ಲ. ಆರಾಮಾಗಿ ಮೂವಿ ನೋಡ್ಬೋದು. ಇರೋ ಬರೋದನ್ನೆಲ್ಲ ಮರ್ತು ಬಿಡ್ತೀವಿ, ಜಾಲಿಯಾಗಿರ್ತೀವಿ. ನೋಡಿ, ನಾವು ವ್ಲಾಗ್ ಶೂಟ್ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೋಸ್ಕರ ಲೈಟ್ ಹಾಕಿದ್ದಾರೆ. ಒಳ್ಳೆಯವರು, ಹಿಂಗೆ ಇರಲಿ. ಇವರಿಗೆ ತುಂಬ ಜನ ಬರಲಿ ಆಗಿದೆ. ವೀಡಿಯೋಸ್ನ ನೋಡ್ಕೊಂಡು ಮೂವೀಸ್ನ ನೋಡ್ಕೊಂಡು ಹೋಗ್ಲಿ. ಆಮೇಲೆ ಇವತ್ತು ಯಾವ ಮೂವಿ ಬಂದಿದ್ದೀವಿ ಅಂತ ಹೇಳಿಲ್ಲ, ನೋಡಿದ್ದೆ ಡೈಲಾಗ್ ಮಾತಾಡ್ತಾ. ಯಾವ ಮೂವಿ ಬಂದಿದೆ ಅಂತ ಹೇಳಿದ್ರೆ ತೇರೆ ಇಸ್ಕ್ ಮೇ, ಕನ್ನಡದಲ್ಲಿ ಏನು ಹೇಳ್ತೀರಿ, ನಿನ್ನ ಪ್ರೀತಿಯಲ್ಲಿ. ನಿನ್ನ ಪ್ರೀತಿಯಲ್ಲಿಯ